ಇವಳ ಹೆಸರು ಕುಮಾರಿ ಅಂತ. ಇವಳು ನಂಗೊಂದು 6.5 ವರ್ಷದಿಂದ ಸಿಕ್ಕಿದ್ದು. ಸಿಗುವಾಗಲೂ ನನಗೆ ಆಕ್ಸಿಡೆಂಟ್ ಆಗೇ ಸಿಕ್ಕಿದ್ದು. ಇದು ಮುಂದ್ಗಡೆ 2 ಕೈ ಜಜ್ಜೋಗಿತ್ತು. ಆಮೇಲೆ ನಾನು ಕರ್ಕೊಂಡು ಬಂದು ಅದಕ್ಕೆ ಟ್ರೀಟ್ಮೆಂಟ್ಸ್ ಕೊಟ್ಟು ಸರಿ ಹೋಯಿತು. ಆವಾಗಿಂದ ನನ್ನ ಹತ್ರನೇ ಇಟ್ಕೊಂಡೆ, ವಾಪಸ್ ಬಿಡೋಕ್ಕಾಗಲಿಲ್ಲ. ಆಮೇಲೆ ಏನಾಯಿತು, ಇವಾಗ ಒಂದು ವಾರದ 8 ದಿವಸದಿಂದ ಇವಳು ಯಾವಾಗಲೂ ಮೆಟ್ಲು ಹತ್ಕೊಂಡು ಮೇಲೆ ಹೋಗಿ ಮಲ್ಕೊತಾಳೆ. ಅವಳು ಯಾರ ಜೊತೆನೂ ಮಲ್ಗಲ್ಲ, ತಾನೇ ಸಪ್ರೇಟ್ ಹೋಗಿ ಮಲ್ಕೊಳ್ಳುತ್ತೆ. ಹೋದ ವಾರ ಮಳೆ ಬಂತು. ಮಳೆ ಬಂದಾಗ ಮೆಟ್ಲಲ್ಲಿ ತೇವ ಇತ್ತೇನೋ ಜಾರಿ ಬಿದ್ದಿದ್ದಾಳೆ. ನಾನು ಸರಿ ಏನೂ ಆಗಿರಲ್ಲ ಬಿಡು ಅಂತೇಳಿ ಸುಮ್ಮನೆ ಆದೆ. ಆಮೇಲೆ ನೋಡಿ 2 ದಿವಸಕ್ಕೆ ಫುಲ್ ಊದ್ಕೊಂಡ್ಬಿಡ್ತು ಇದು. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರು ಅದೇ ನೋಡೋಣ, ಯಾಕಂದರೆ ತುಂಬ ನರಳ್ತಾ ಇದ್ಲು. ಅದಕ್ಕೆ ಡಾಕ್ಟ್ರು ಮೇಡಮ್ ಎಕ್ಸ್ರೇ ತೆಗೆದು ನೋಡೋಣ ಅಂತೇಳಿ ಎಕ್ಸ್ರೇ ತೆಗೆದು ನೋಡ್ರೆ ಇವಳು ಕೈ ಮುರಿದಿದೆ, ಮುಂದ್ಗಡೆದು ಮುರಿದಿದೆ ಅಂತ ಹೇಳಿದ್ರು. ಸೊ ಆಮೇಲೆ ಫುಲ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಕೈ ತುಂಬ ಊದ್ಕೊಂಡ್ಬಿಟ್ಟಿದೆ, ಇನ್ಫೆಕ್ಷನ್ ಆಗಿದೆ ಮೇಡಮ್. ಅದಕ್ಕೆ ಪಸ್ಸೆಲ್ಲ ಬರೋಕ್ಕೆ ಇಂಜೆಕ್ಷನ್ ಕೊಡಬೇಕು. ಮತ್ತು ಸೇಮ್ ಗೌರಿಗೆ ಹೇಗೆ ಕೊಟ್ಟು ಅದೇ ಇಂಜೆಕ್ಷನ್ ಇವಳಿಗೆ ಕೊಡಬೇಕಾಗುತ್ತೆ. ಇನ್ಫೆಕ್ಷನು ಹೋಗಬೇಕು, ಮತ್ತು ಅದು ಜಾಸ್ತಿ ಸ್ಪ್ರೆಡ್ಡು ಆಗಬಾರ್ದು ಆ ಥರ. ಮತ್ತು ಪಸ್ಸು ಹೊರಗೆ ಬರಬೇಕು. ಇದು ಹೊಡ್ಕೊಂಡಿರೋದೆಲ್ಲ ಪಸ್ಸು, ನನ್ನ ಗಾಯ ತೋರಿಸ್ತಾ ಇಲ್ಲ, ಯಾಕೆಂದರೆ ಅದೊಂಥರ ನೋಡೋರಿಗೆ ಬೇಜಾರಾಗುತ್ತೆ ಅಂತೇಳಿ. ಪಸ್ಸು ಆಚೆ ಬರಬೇಕು ಅಂತೇಳಿ ಆ ಪಸ್ಸನ್ನ ಅದಕ್ಕೂ ಸೇರಿ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ಇವಾಗ ನಿಮಗೆ ಗೊತ್ತಿರಾಗಿದೆ, ನನಗೆ 2-3 ಮಕ್ಕಳು ಮತ್ತೆ ಎಕ್ಸ್ಟ್ರಾ ಆಯಿತು. ಇಲ್ಲಿ ತನಕ ಸರಿ ಹೋಗುತ್ತೇನೋ ಅಂದ್ಬಿಟ್ಟು ನಾನೇ ಪ್ರಯತ್ನ ಪಟ್ಟೆ. ಆದರೆ ನಂಗೆ ಸಾಕಾಗ್ತಾ ಇಲ್ಲ, ನಂಗೆ ಕಷ್ಟ ಆಗ್ತಿದೆ. ಅಂದರೆ ದುಡ್ಡಿನ ಸಮಸ್ಯೆ ಜಾಸ್ತಿ ಆಗ್ತಿದೆ. ದಿನ ಇವಳಿಗೇನೆ ನಮಗೆ ಹೆಚ್ಚು ಕಡಿಮೆ 1,800 ರೂಪಾಯಿ ನನಗೆ ಬೇಕು. ಇವಾಗ 8 ದಿವಸದಿಂದ ನಾನು ಮಾಡಿದ್ದೀನಿ, ಆದರೂ ಇವಾಗ ಇನ್ನೂ ಹೇಳೋಕ್ಕಾಗಲ್ಲ ಮೇಡಮ್, ಇನ್ನೂ ಸ್ವಲ್ಪ ದಿವಸ ಕೊಡಬೇಕಾಗುತ್ತೆ ಅಂತ ಹೇಳ್ತಿರೋದ್ರಿಂದ ನಾನು ನಿಮ್ಮ ಹತ್ರ ಸಹಾಯ ಕೇಳ್ತಾ ಇದ್ದೀನಿ. ಯಾರಿಗಾದ್ರೂ ಸಹಾಯ ಮಾಡೋ ಮನಸ್ಸಿದ್ರೆ ಖಂಡಿತ ನಮ್ಮ ಕುಮಾರಿಗೆ ಸಹಾಯ ಮಾಡ್ಬೋದು. ಅಂದರೆ ಇಂಜೆಕ್ಷನ್ಗೆ ಮತ್ತು ಮೆಡಿಸಿನ್ಗೆ. ಇಂಜೆಕ್ಷನ್ಗೆ 1,300 ರೂಪಾಯಿ ಆಗುತ್ತೆ ದಿನ. ಡಾಕ್ಟ್ರು ಫೀಸ್ ಖಂಡಿತ ಅವ್ರು ತೊಗೊತಿಲ್ಲ, ಆಟೋಗೆ 300 ರೂಪೀಸ್ ಆಗ್ತಿದೆ. ಸೊ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ತನಕ ನಾನು ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಕಷ್ಟ ಬಂದಾಗ ನಿಮ್ಮ ಹತ್ರನೇ ಯಾವಾಗಲೂ ನಾನು ಸಹಾಯ ಕೇಳ್ತೀನಿ. ಸೊ ಹಾಗಾಗಿ ಯಾರಿಗಾರು ಕುಮಾರಿಗೆ ಸಹಾಯ ಮಾಡೋ ಮನಸ್ಸಿದ್ರೆ ಖಂಡಿತ ಸಹಾಯ ಮಾಡಿ. ಅವಳದು ಎಕ್ಸ್ರೇ ರಿಪೋರ್ಟು ಮತ್ತು ಏನು ಮೆಡಿಸಿನ್ ಕೊಡಬೇಕು, ಯಾವ ಇಂಜೆಕ್ಷನ್ ಕೊಡಬೇಕು ಅಂತೆಲ್ಲ ಬರ್ಕೊಟ್ಟಿದ್ದಾರೆ, ಅದೆಲ್ಲ ನಾನು ಹಾಕ್ತೀನಿ. ಸೊ ಇದು ನಾನು ನಿಮ್ಮ ಹತ್ರ ಸಹಾಯ ಕೇಳ್ತಾ ಇದ್ದೀನಿ ನನ್ನ ಕುಮಾರಿಗೋಸ್ಕರ. ಸೊ ಯಾರಿಗಾದ್ರೂ ಸಹಾಯ ಮಾಡೋ ಮನಸ್ಸಿದ್ರೆ ಖಂಡಿತ ಕುಮಾರಿಗೆ ಸಹಾಯ ಮಾಡಿ. ಸೊ ಮತ್ತೆ ಅವಳದು ಕಂಡೀಷನ್ ಹೇಗಿದೆ ಅಂತ ನಾನು ಹಾಕ್ತೀನಿ. ಅವಳು ನಡೆಯೋಕ್ಕಾಗಲ್ಲ, ನಾನು ಎದೊಳಕ್ಕೂ ಬಿಡಲ್ಲ, ಎಲ್ಲ ಇಲ್ಲೇ ಮಾಡ್ಕೊಳ್ಳುತ್ತೆ, ಮಲಗಿದ್ದಲ್ಲೇ ಮಾಡ್ಕೊಳ್ಳುತ್ತೆ. ನಾನು ನೋಡ್ಕೊಳ್ತಿದ್ದೀನಿ. ಪಾಪ ಬೇಗ ಅದು ವಾಸಿ ಆದರೆ ಸಾಕು ಅಂತ. ತುಂಬ ಒಳ್ಳೆ ಮಗು ಇದು. ಸೊ ನಿಮ್ಮ ಸಹಾಯ ನಿರೀಕ್ಷೆಯಲ್ಲಿ ಇರ್ತೀನಿ. ಯಾರಿಗಾರು ಸಹಾಯ ಮಾಡೋ ಮನಸ್ಸಿದ್ದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಹಾಯ ಮಾಡಿದ್ರೆ ನಿಜವಾಗ್ಲೂ ಕುಮಾರಿಗೆ ಹಾಗೆ ಟ್ರೀಟ್ಮೆಂಟ್ ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕೆ ನನಗೂ ಒಂದು ಧೈರ್ಯ, ಒಂದು ಸಹಾಯ ಆಗುತ್ತೆ. ಸೊ ಮತ್ತು ಕುಮಾರಿಗೆ ಏನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮತ್ತು ಯಾವ ಇಂಜೆಕ್ಷನ್ ಕೊಡ್ತಿದ್ದಾರೆ ಅನ್ನೋ ಡೀಟೇಲ್ಸನ್ನು ಹಾಕಿದ್ದೀನಿ, ಮತ್ತು ನನ್ನ ಸ್ಕ್ಯಾನರು ಹಾಕಿದ್ದೀನಿ. ಸೊ ಯಾರಿಗಾದ್ರೂ ನಮ್ಮ ಕುಮಾರಿಗೆ ಸಹಾಯ ಮಾಡೋ ಮನಸ್ಸಿದ್ರೆ ಖಂಡಿತ ಸಹಾಯ ಮಾಡಿ.